ಅಕ್ರಮ ಚಟುವಟಿಕೆಗಳಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹ. ಎಂಡಿ ಗಂಗಾವತಿ ತಾಲೂಕಿನಾದ್ಯಂತ ಅವ್ಯಾಹತವಾಗಿ ಅಕ್ರಮ ಮರಳು ದಂಧೆ ಹಾಗೂ ಗ್ರಾಮೀಣ ಪ್ರದೇಶದ ಡಬ್ಬಾ ಅಂಗಡಿಗಳಲ್ಲಿ ಕದ್ದು ಮುಚ್ಚಿ ಅಕ್ರಮ ಮದ್ಯ ಮಾರಾಟ ಹಾಗೂ ಮಟ್ಕಾ ಇಸ್ಪೇಟ್ ದಂಧೆ ಸೇರಿದಂತೆ ಇತರೆ ಅಕ್ರಮ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೆಯುತ್ತಿದ್ದರೂ ಸಂಬಂಧಿಸಿದ ಇಲಾಖೆಗಳು ಮಾತ್ರ ಜಾಣ ಕುರುಡರಂತೆ ವರ್ತಿಸುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಿದೆ ಎಂದು ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಕಟ್ಟಿಮಣಿ ಆರೋಪಿಸಿದರು. ಸಂಘಟನೆಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಗರದ ಶ್ರೀಕೃಷ್ಣದೇವರಾಯ ವೃತ್ತದಿಂದ ಪೊಲೀಸ್ ಠಾಣೆಯವರೆಗೆ ಬೃಹತ್ ಪ್ರತಿಭಟನೆ ಮೂಲಕ ತೆರಳಿ ಮಾತನಾಡಿದರು. ಕನಕಗಿರಿ ತಾಲೂಕಿನ ಎತ್ನಟ್ಟಿ, ಬೊನ್ನಟ್ಟಿ, ಈಚನಾಳ, ನವಲಿ ಹಾಗೂ ಗಂಗಾವತಿ ತಾಲೂಕಿನ ಹೆಬ್ಬಾಳ, ಕಾರಟಗಿ ತಾಲೂಕಿನ ನಂದಿಹಳ್ಳಿ, ಕಕ್ಕರಗೋಳ, ಹಳೆ ಮುತ್ತೂರು ಹಾಗೂ ಇತರೆ ಗ್ರಾಮಗಳಲ್ಲಿ ಮರಳು ಪಾಯಿಂಟ್ಗಳು ಅನಧಿಕೃತವಾಗಿ ಸ್ಥಾಪನೆಯಾಗಿದ್ದು, ಈ ಪಾಯಿಂಟ್ಗಳಿಗೆ ಇಲಾಖೆಯಿಂದ ಯಾವುದೇ ಪರವಾನಗಿ ಹೊಂದಿಲ್ಲ. ಇದರಿಂದ ಸರ್ಕಾರಕ್ಕೆ ರಾಜಧನ ಪಾವತಿಯಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗುತ್ತಿದೆ ಎಂದು ತಿಳಿಸಿದರು. ಈ ಅನಧಿಕೃತ ಮರಳು ಪಾಯಿಂಟ್ಗಳ ಮುಖಾಂತರ ವಿವಿಧೆಡೆ ಟಿಪ್ಪರ್, ಲಾರಿ, ಟ್ರ್ಯಾಕ್ಟರ್ಗಳ ಮೂಲಕ ಬೇರೆ ಬೇರೆ ಜಿಲ್ಲೆ ಹಾಗೂ ತಾಲೂಕುಗಳಿಗೆ ಮರಳನ್ನು ಸಾಗಿಸುತ್ತಿದ್ದು, ಅಕ್ರಮ ದಂಧೆಕೋರರಿಗೆ ದಂಡ ವಿಧಿಸಿ ಶಿಸ್ತು ಕಾನೂನು ಕ್ರಮ ಜರುಗಿಸಬೇಕೆಂದು ಗಂಗಾವತಿ ನಗರ ಠಾಣೆಯ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಗಂಗಾವತಿ ಪೊಲೀಸ್ ಉಪವಿಭಾಗ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದ್ದು, ದೊಡ್ಡ ದೊಡ್ಡ ಬಾರ್, ರೆಸ್ಟೋರೆಂಟ್ನವರು ಸುತ್ತಮುತ್ತಲಿನ ಹಳ್ಳಿಗಳ ಸಣ್ಣ ಪುಟ್ಟ ಅಂಗಡಿಗಳಿಗೆ ಮದ್ಯ ಸರಬರಾಜು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಇದರಿಂದ ಯುವಕರು ದಾರಿ ತಪ್ಪುತ್ತಿದ್ದು, ಮದ್ಯ ವ್ಯಸನಿಗಳ ಸಂಖ್ಯೆ ಹೆಚ್ಚಾಗಿ ಕಂಡುಬಂದಿದೆ. ಇದರಿಂದ ಮನೆಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಕಲಹಗಳು ನಡೆಯುತ್ತಿದ್ದು, ಕೆಲವೊಂದೆಡೆ ಮಾರಣಾಂತಿಕ ಹಲ್ಲೆಗಳು ನಡೆದ ಉದಾಹರಣೆಗಳಿವೆ. ಕುಡಿತ ದಾಸರಾದವರು ಮನೆಯಲ್ಲಿದ್ದ ಸಾಮಗ್ರಿಗಳನ್ನು ಮಾರಾಟ ಮಾಡಿ ಕುಡಿತ ಚಟಕ್ಕೆ ಅಂಟಿಕೊಂಡಿದ್ದರಿಂದ ಕುಟುಂಬ ಸದಸ್ಯರು, ತಂದೆ ತಾಯಿ, ಪತ್ನಿಯರು ಚಿಂತೆಗೀಡಾಗುವಂತಾಗಿದೆ. ಇದರಿಂದ ಗ್ರಾಮೀಣ ಭಾಗದ ಬಡ ಕುಟುಂಬಗಳು ಬೀದಿ ಪಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಎಲ್ಲ ಅಕ್ರಮ ಚಟುವಟಿಕೆಗಳಿಗೆ ಶಾಶ್ವತವಾಗಿ ಕಡಿವಾಣ ಹಾಕಲು ಒಂದು ವಿಶೇಷ ಪೊಲೀಸ್ ತಂಡವನ್ನು ರಚಿಸಿ ಈ ಅಕ್ರಮ ದಂಧೆಕೋರರ ಮೇಲೆ ಪ್ರಕರಣ ದಾಖಲಿಸಿ ವಸ್ತುನಿಷ್ಠ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಿದರು. ದಿನಾಂಕ 21/5/2025 ಡಿಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸುವ ಉದ್ದೇಶ ಏನಂತಂದರೆ, ಕಾರಟಗಿ, ಕನಕಗಿರಿ ಮತ್ತು ಗಂಗಾವತಿ ತಾಲೂಕಿನಂತ ಅಕ್ರಮವಾಗಿ ಮರಳು ದಂಧೆ ನಡೀತಿದೆ. ಅದಕ್ಕೆ ಯಾವುದೇ ರೀತಿಯಿಂದ ಸರಿಯಾದ ರೀತಿಯಲ್ಲಿ ಕಡಿವಾಣ ಹಾಕಿಲ್ಲ. ಕೇವಲವಾಗಿ ಒಂದು ಏನಂತಂದರೆ ಒಂದು ಮುಖ್ಯವಾಗಿ ಒಂದು ಕೇಸ್ ಹಾಕುವ ಮೂಲಕವಾಗಿ ನಾವು ಅಕ್ರಮ ದಂಧೆಯನ್ನು ತಡೆಗಟ್ತೀವಿ ಅಂತೇಳಿ ಏನು ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ ಇಲಾಖೆ ಮತ್ತು ಇನ್ನಿತರ ವಿವಿಧ ಇಲಾಖೆಗಳನ್ನು ಹೇಳ್ತಾ ಇದ್ದೇವೆ. ನಾವು ಹೇಳ್ತಾ ಇದ್ದೀವಿ, ಈ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡಿದೆ ಅಂದರೆ ಬರೀ ಕೇಸ್ ಹಾಕಿ ಬಿಡ್ತಕ್ಕಂಥ ವಿಷಯ ಅಲ್ಲ. ಅಲ್ಲಿರ್ತಕ್ಕಂಥ ಯಾರು ಮರಳು ದಂಧೆ, ಅಕ್ರಮ ದಂಧೆ ಯಾರು ಮಾಡ್ತಾರಲ್ಲ ಅವ್ರ ಮೇಲೆ ಒಂದು ದಂಡವನ್ನು ವಿಧಿಸಿ, ಅವ್ರ ಮೇಲೆ ದೀರ್ಘವಾದ ಒಂದು ಪ್ರಕರಣವನ್ನು ದಾಖಲಿಸಿ ಅವ್ರನ್ನ ಈ ಜಿಲ್ಲೆಯಿಂದ ಮತ್ತು ಈ ಗ್ರಾಮದಿಂದ ಗಡೀಪಾರು ಮಾಡಬೇಕು ಅವ್ರನ್ನ. ಯಾಕಂತಂದರೆ ಅವ್ರು ಏನು ಮಾಡಿದ್ರೆ ಒಂದು ಸಾಧಾರಣ ಒಂದು ಕೇಸ್ ಹಾಕಿದ ತಕ್ಷಣ ಮತ್ತೆ ಆಯ್ತು, ಏನು ಹೋಗೋಣ, ಬೇಲ್ ತೊಗೊಳೋಣ, ಬರೋಣ, ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ. ಇದರಿಂದ ಈ ಅಕ್ರಮ ಮಾಡೋದ್ರಿಂದ ಸರ್ಕಾರಕ್ಕೆ ಲಕ್ಷಗಟ್ಟಲೆ ನಷ್ಟವಾಗುತ್ತೋ, ಜೊತೆಗೆ ಮತ್ತು ಅಲ್ಲಿ ವಾಸಿರ್ತಕ್ಕಂಥ ಗ್ರಾಮಗಳಲ್ಲಿ ದಿನನಿತ್ಯ ಓಡಾಡ್ತಕ್ಕಂಥ ದಾರಿಯನ್ನು ಕೆಟ್ಟಿದ್ದಾವೆ ಮತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ಮತ್ತು ಅಲ್ಲಿ ಏನಂದ್ರೆ ರೋಡ್ನಲ್ಲಿ ಆ ಗ್ರಾಮಗಳಲ್ಲಿ ನಡೀತಕ್ಕಂಥ ಮರಳು ದಂಧೆಯರಿಗೆ ಏನು ರೋಡ್ನಲ್ಲಿ ಏನು ತಿರುಗಾಡ್ತಾ ಗಾಡಿಗಳು, ಅಲ್ಲಿ ಸುಮಾರು ಮಕ್ಕಳು ಮತ್ತು ವಯಸ್ಸಾದ ಯಜಮಾನರು ಕೂತಿರ್ತಾರೆ. ಅವರನ್ನು ಯಾರನ್ನು ಲೆಕ್ಕಿಸಿದರೆ ವೇಗವಾಗಿ ಮತ್ತು ವಾಹನವನ್ನು ಚಾಲನೆ ಮಾಡ್ತಾರೆ. ಆದ್ದರಿಂದ ಉಸುಗು ಪಾಯಿಂಟನ್ನು ಅನಧಿಕೃತ ಇರತಕ್ಕಂಥ ಉಸುಗು ಪಾಯಿಂಟ್ಗಳನ್ನು ಬಂದ್ ಮಾಡಿದ್ರೆ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಯಾಕಂತೇಳಿ ಸರ್ಕಾರದ ಆದೇಶದ ಪ್ರಕಾರವಾಗಿ ಯಾವುದೇ ಒಂದು ಪಾಯಿಂಟನ್ನು ಮಾಡಬೇಕಾದ್ರೆ ಆ ಸರ್ಕಾರದ ನಿಯಮಾನುಸಾರವಾಗಿ ಪರ್ಮಿಷನ್ ತೊಗೋಬೇಕಾಗ್ತದೆ. ಇವರು ಯಾವ ರೀತಿ ಪರ್ಮಿಷನ್ ಇಲ್ಲದೇ ಯಾವ ರೀತಿ ಎಲ್ಲ ಕಾನೂನು ಚೌಕಟ್ಟನ್ನು ಗಾಳಿಗೆ ತೂರಿ ತಮ್ಮ ಇಚ್ಛೆ ಬಂದಂತೆ ರಾಜಕೀಯ ಪ್ರಭಾವಿಗಳಿಂದ ತಾವು ಈ ಮರಳು ದಂಧೆಯನ್ನು ಮಾಡ್ತಾರೆ. ಆದ್ದರಿಂದ ಮೊನ್ನೆ DSP ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ತೀವಿ ಏನಂದರೆ, ತಾವು ತಕ್ಷಣ ನಮ್ಮ ಮನವಿ ತಗೊಂಡು ತಕ್ಷಣ ಹೋಗಿ ಅಲ್ಲಿ ವಿಶೇಷ ಒಂದು ಪೊಲೀಸ್ ತಂಡವನ್ನು ರಚನೆ ಮಾಡಿ ಆ ತಂಡದ ಜೊತೆಗೆ ಆ ಒಂದು ಪಾಯಿಂಟ್ಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಯಾರು ಮರಳು ಅಕ್ರಮ ಗಣಿಗಾರಿಕೆ ಮಾಡ್ತಾಯಿದ್ರ ಅವ್ರ ವಿರುದ್ಧ ಸೂಕ್ತವಾಗಿ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಮತ್ತು ಅದೇನು ದಂಡಗಟ್ಟಲೆ ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಒಂದು ದಂಡ ಏನು ಹಾಕ್ತಾರಲ್ಲ ಆ ದಂಡಗಟ್ಟಲೆ ಲೆಕ್ಕ ಮಾಡಿಕೊಂಡು ಆ ದಂಡವನ್ನು ವಿಧಿಸಿ ಅವರಿಗೆ ವಿಶೇಷವಾಗಿ ಒಂದು ಪ್ರಕರಣ ದಾಖಲೆ ಮಾಡಿ ಅವರು ಈ ಜಿಲ್ಲೆಯಿಂದನೇ ಅವರನ್ನು ಗಡೀಪಾರು ಮಾಡಬೇಕು. ಜೊತೆಗೆ ಇನ್ನೊಂದು ವಿಷಯ ಏನಂತಂದರೆ, ಈ ಅಕ್ರಮ ಮದ್ಯ ಮಾರಾಟ
ಈ ಅಕ್ರಮ ಮದ್ಯ ಮಾರಾಟ ಬಾರ್ ಲೈಸೆನ್ಸ್ ಒಂದು ಕಡೆ ಕೊಟ್ಟಿರ್ತಾರೆ. ಇವರು ಇಡೀ ತಾಲೂಕಿದಂತ ಎಲ್ಲಿ ಬೇಕಾ ಸಪ್ಲೈ ಮಾಡ್ತಾರೆ. ಇವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಏನಂತಂದರೆ ಒಂದು ಪ್ಲೇಸಲ್ಲಿ ಮಾತ್ರ ಇವರಿಗೆ ಸಪ್ಲೈ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ. ಆದರೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಪ್ರತಿ ಹಳ್ಳಿಗೆ ಜೀಪ್ ತೊಗೊಂಡು ವ್ಯಾನ್ ತೊಗೊಂಡು ಕಳಿಸಿ ಹಾಕ್ತಾರೆ. ಅದರಿಂದ ಏನಾಗುತ್ತೆ ಅಂತಂದರೆ ರೊಕ್ಕ ಇದ್ದಾಗ ರೊಕ್ಕ ಕೊಟ್ಟು ಕೊಡ್ತಾರೆ, ರೊಕ್ಕ ಇಲ್ಲದಾಗ ಮನೇಲಿರ್ತಕ್ಕಂಥ ತಾಳಿ ಇರ್ಬೋದು, ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ಇದನ್ನೆಲ್ಲ ತೊಗೊಂಬಂದು ಏನು ಅಂಗಡಿಗೆ ಮತ್ತು ಕಿರಾಣಿ ಅಂಗಡಿಗೆ ಮತ್ತು ಹೋಟ್ಲುಗಳಿಗೆ ಅವಕ್ಕೆಲ್ಲ ಖರೀದಿಗೆ ಕೊಟ್ಟು 90 ಕ್ವಾರ್ಟರ್ ಕುಡಿಯುವಂಥ ಕೆಲಸ. ಇದರಿಂದ ತಾವು ಒಯ್ಯೋದ್ರಿಂದ ತಾವೇನು ಅಲ್ಲಿ ಬಾಟ್ಲಿ ಆಹಾರದಿಂದ ಮಾರೋದ್ರಿಂದ ಹೆಣ್ಣು ಮಕ್ಕಳು ಇಡೀ ಕುಟುಂಬ ಉಪವಾಸ ಸಾಯ್ತಿದೆ. ಯಾಕಂದರೆ ಉದಾಹರಣೆ ಬನ್ನಿ, ಕೆಲವೊಂದು ನಮ್ಮ ಜೊತೆಗೆ ಬರ್ರಿ, ನಾವು ಕೂಡ ಉಪವಾಸ ಮಲ್ಕೊಂಡಂಥ ಕುಟುಂಬಗಳನ್ನು ನಾವು ತೋರಿಸ್ತೀವಿ. ಜೊತೆಗೆ ಇನ್ನೊಂದು ಏನಂತಂದರೆ ಆ ಬಾಟಲ್ ಅಂಗಡಿ ಹತ್ತಿರ ಇರೋದ್ರಿಂದ ಕುಡಿದು ವಿವಿಧ ರೋಗಗಳಿಗೆ ಮತ್ತು ಹಾನಿ ಆಗ್ತದೆ. ಮತ್ತು ಅಲ್ಲಿರ್ತಕ್ಕಂಥ 90 ಕುಡಿಯೋ ಮನುಷ್ಯ ಕ್ವಾರ್ಟರ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಹಾಗಾಗಿ ದಯವಿಟ್ಟು ನಾವೇನು ಹೇಳ್ತಿದ್ದೆವು ಅಂತಂದರೆ ಅಕ್ರಮ ಮದ್ಯ ಮಾರಾಟಕ್ಕೆ ತಮಗೆ ಎಲ್ಲಿ ಪರವಾನಗಿ ಕೊಟ್ಟಿದೆ, ಎಲ್ಲಿ ಅಂಗಡಿ ಮಾಡ್ಲಿಕ್ಕೆ ಕೊಟ್ಟಿದೆ ಅಲ್ಲಿ ಮಾಡಲಿ, ಅಲ್ಲಿ ಬಿಟ್ಟು ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಎಲ್ಲಿ ಮಾರಾಟಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಹಾಗಾಗಿ ದಯವಿಟ್ಟು ಆ ಲೈಸೆನ್ಸ್ ದಾರಿ ಏನಿದೆಯಲ್ಲ ಅವ್ರು ಎಲ್ಲಿ ಅಂಗಡಿಯಲ್ಲಿ ಸಪ್ಲೈ ಮಾಡಬಾರ್ದು, ಯಾವುದೇ ಹೋಟ್ಲುಗಳಿಗೆ ನಮ್ಮ ಮಾಲನ್ನು ಸಪ್ಲೈ ಮಾಡಬಾರ್ದು ಅಂತೇಳಿ ಅವ್ರಿಗೆ ಸೂಕ್ತವಾದ ನೋಟಿಸ್ ಕೊಟ್ಟು ಅವರಿಗೆ ಪ್ರಕರಣ ದಾಖಲೆ ಮಾಡಬೇಕಂತೇಳಿ ಈ ಪ್ರತಿಭಟನೆ ಉದ್ದೇಶ ಆಗಿರ್ತದೆ. ದಯವಿಟ್ಟು ತಾವು ಮಾಧ್ಯಮರಿಗೆ ಮತ್ತು ಪೊಲೀಸ್ ಇಲಾಖೆಗೆ ದಯವಿಟ್ಟು ಸಾರ್ವಜನಿಕರಿಗೆ ಏನಂತಂದರೆ ತಾವೊಂದು ಸುಂದರವಾದ ಬದುಕು ಕಟ್ಟಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡ್ತೇವೆ. ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೆ ಈ ಪ್ರತಿಭಟನೆ ಆಗಿರ್ತಕ್ಕಂಥ ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಾನೊಂದು ಎರಡು ಮಾತನ್ನು